ಹೆಸರು ರಾಮಕೃಷ್ಣ ಅಂತೇಳಿ ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಆರ್ ಗೊಲ್ಲಹಳ್ಳಿ ಗ್ರಾಮ, ರಾಜಗುಂಡ್ಲಹಳ್ಳಿ ಗ್ರಾಮ ಹಾಗೂ ಮಟ್ಟಕನ್ನಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜನರ ಸೇವೆ ಹೆಸರು ಪಡೆದ ಹಾಗೂ ಡೈರಿ ಸಂಘದ ಮಟ್ಟಕ್ಕನಸಂದ್ರ ಅಧ್ಯಕ್ಷರು MK ಶ್ರೀನಿವಾಸ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಉಪವ್ಯವಸ್ಥಾಪಕರು KM ಮುನಿರಾಜ್ ಅವರು, ವಿಸ್ತರಣಾ ಅಧಿಕಾರಿಗಳು S ವಿನಾಯಕ್ ಅವರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು MK ಶ್ರೀನಿವಾಸ ರೆಡ್ಡಿ, N ಶ್ರೀನಿವಾಸ ರೆಡ್ಡಿ, B ವೆಂಕಟರಮಣಪ್ಪ, MV ಶಿವರಾಜ್, N ವೆಂಕಟರಮಣಪ್ಪ, B ಶ್ರೀನಿವಾಸ ರೆಡ್ಡಿ, ಅಂಜಪ್ಪ, P ಅಗಸ್ತ್ಯಪ್ಪ, ಶ್ರೀಮತಿ ಪದ್ಮಾವತಮ್ಮ, ಶ್ರೀಮತಿ ಜಯಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಕಾರ್ಯನಿರ್ವಹಣಾಧಿಕಾರಿಗಳು K ಅಂಜಪ್ಪ, ಹಾಲು ಪರೀಕ್ಷಕರು ನಾರಪ್ಪ ಹಾಗೂ ಅದೇ ರೀತಿ ರಾಜಗುಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಗೌರವಾನ್ವಿತ ಅಧ್ಯಕ್ಷರಾದ C ಕೃಷ್ಣಪ್ಪ, ವಿಸ್ತರಣಾಧಿಕಾರಿಗಳು S ವಿನಾಯಕ್ ಅವರು ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಅಧ್ಯಕ್ಷರು ಕೃಷ್ಣಪ್ಪ, ಉಪಾಧ್ಯಕ್ಷರು ಗಂಗೂಲಪ್ಪ, ನಿರ್ದೇಶಕರು ನಾರಾಯಣಸ್ವಾಮಿ, ಚಿಕ್ಕ ವೆಂಕಟಚಲ, T ವೆಂಕಟರಮಣ, ಅಮರನಾರಾಯಣ್, ಮೋಹನ್ ರೆಡ್ಡಿ, ರೆಡ್ಡಪ್ಪ, K ನಾಗರಾಜ್, ನರಸಪ್ಪ, ಶ್ರೀಮತಿ ಅಕ್ಕಚಮ್ಮ, ಲಕ್ಷ್ಮೀ ದೇವಮ್ಮ, ರತ್ನಮ್ಮ ಹಾಗೂ ಸಂಘಟನೆಯ ಸಿಬ್ಬಂದಿ ವರ್ಗ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಕ್ರಿಯ ಗೌರವಾನ್ವಿತ ರಾಮಚಂದ್ರ ರಾಜು, ಹಾಲು ಪರೀಕ್ಷಕರು ಕಾರ್ತಿಕ್, ಸಹಾಯಕರು ಮುನಿ ವೆಂಕಟಪ್ಪ ಹಾಗೂ ಅದೇ ರೀತಿ ಆರ್ ಗೊಲ್ಲಹಳ್ಳಿ ಗ್ರಾಮದ ಡೈರಿ ಅಧ್ಯಕ್ಷರು ಶ್ರೀಮತಿ ಶ್ಯಾಮಲಾ ಅವರು ಹಾಗೂ ವಿಸ್ತರಣಾಧಿಕಾರಿಗಳು S ವಿನಾಯಕ್ ಅವರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಶ್ಯಾಮಲಾ, ಮನೆಯಮ್ಮ, ಚೌಡಮ್ಮ, ಲಕ್ಷ್ಮಿ, ಸುಮತಿ, ನಾಗಮಣಿ, ಪದ್ಮಾವತಿ, ಪಾರ್ವತಮ್ಮ, ಕಾಂತಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಶ್ರೀಮತಿ V ಹಂಸವೇಣಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪಸ್ಥಿತರಿದ್ದು, ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಟ್ಟಕನ್ನಸಂದ್ರ ಅಧ್ಯಕ್ಷರು MK ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಹಮ್ಮಿಕೊಂಡಿದ್ದು, ಈ ಸಮಯದಲ್ಲಿ ಅಧಿಕಾರಿಗಳು, ವಿಸ್ತರಣಾಧಿಕಾರಿಗಳು, ಬಂದಿರುವ ಎಲ್ಲ ನಿರ್ದೇಶಕರಿಗೆ ಹಾಗೂ ಊರಿನ ಜನಸಾಮಾನ್ಯರಿಗೆ ಮೊಟ್ಟ ಮೊದಲು ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಭಾಗದ ಜನರು ನನ್ನನ್ನು ನಂಬಿ ಸುಮಾರು 13 ವರ್ಷಗಳು ನನಗೆ ಅಧ್ಯಕ್ಷ ಸ್ಥಾನ ಮುಂದುವರಿಯಲು ನೀಡಿರುವ ಅವರ ನಂಬಿಕೆಗೆ ನಾನು ಸೇವೆ ಮಾಡಲು ಸದಾ ಸಿದ್ಧನಾಗಿರುತ್ತೇನೆ ಹಾಗೂ ಉತ್ತಮ ಕ್ವಾಲಿಟಿ ಹಾಲು ನೀಡಲು ಸಹಕರಿಸುತ್ತೇನೆ. ಸರ್ಕಾರದ ಎಲ್ಲ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನೀಡುತ್ತೇನೆ ಎಂಬುದಾಗಿ ಆಶ್ವಾಸನೆಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಕ್ರಿಯ ವಿಸ್ತರಣಾಧಿಕಾರಿಗಳು ಮಾತನಾಡಿ, ಪ್ರತಿ ವರ್ಷವೂ ಸಾಮಾನ್ಯ ಸಭೆ 2023-24ನೇ ಸಾಲಿನ ವಾರ್ಷಿಕ ವಹಿವಾಟು, ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ, ಡೈರಿ ಅಭಿವೃದ್ಧಿಗೆ ಸಹಕರಿಸಿದ ಬಗ್ಗೆ ಚರ್ಚೆ, ಎಲ್ಲರೂ ಇನ್ಸೂರೆನ್ಸ್ ಪಾಲಿಸಿಯನ್ನ ಮಾಡಿ, ಪ್ರತಿಯೊಬ್ಬರೂ ಯಶಸ್ವಿನಿ ಕಾರ್ಡ್ ಅನ್ನ ಮಾಡಿ ನಿಮ್ಮೆಲ್ಲರ ಕುಟುಂಬಗಳಿಗೆ ಆಧಾರವಾಗಿರುತ್ತದೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು. ಇಪ್ಪತ್ತ್ಮೂರು 24ನೇ ಸಾಲಿನ ಮಟ್ಟಕನ್ನಸಂದ್ರ ಗ್ರಾಮದ ಏನು ಹಾಲು ಉತ್ಪಾದಕ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಮ್ಮ ವಿನಾಯಕ್ ಸರ್, ವಿಸ್ತರಣಾಧಿಕಾರಿಗಳು ವಿನಾಯಕ್ ಸರ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ನಿರ್ದೇಶಕರೆಲ್ಲ ಬಂದಿದ್ದಾರೆ. ಏನು 15 ವರ್ಷದಿಂದ ಈ ಒಂದು ಸಂಘ ಸಂಸ್ಥೆಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ನಂಬಿಕೆಗೆ ನಾನು ಯಾವತ್ತೂ ಇದು ಮಾಡಿದ್ದೀರ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಭದಾಯಕದಲ್ಲಿ ಬರ್ತಾ ಇದೆ ನಮ್ಮ ಡೈರಿ. ಮುಂದಿನ ಒಂದು ಇದರಲ್ಲಿ ಹಂಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ನಮ್ಮ ಒಂದು ಷೇರುದಾರರು ಹಾಲು ಹಾಕ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕ್ವಾಲಿಟಿ ಅಂತಂದರೆ
ಹಾಲು ಒಳ್ಳೆ ಕ್ವಾಲಿಟಿ ಬಂದರೆ ನಮ್ಮ ಡೈರಿಗೆ ಒಳ್ಳೆ ಹೆಸರು ಬರ್ತದೆ, ನಮ್ಮ ಡೈರಿಗೆ ಒಳ್ಳೆ ಇನ್ಕಮ್ ಇರ್ತದೆ. ಅದೇ ರೀತಿ ಸಂಘ ಸಂಸ್ಥೆಗೆ ಒಳ್ಳೆ ಹೆಸರು ಬರ್ತದೆ. ಈ ಒಂದು ಈ ಒಂದು ಇದರಿಂದ చేస్తే 3000కి 2,500 నుంచి 3,000 నెలలు కట్టుకోవాలి. మిగిలిందంతా ఒక్కోటి వేసుకోవాలి. ఎవరైనా సభ్యులు ఉంటే అప్లికేషన్ వచ్చిన వాళ్ళు అయితే వాళ్ళు యాడ్ అవుతూ ఉంటారు. ఎడ్యుకేషన్ ఉంది కదా ఎంబీబీఎస్ అంటే కోర్సులు అట్లా పాత్రల కోళ్ళు లేకపోతే సబ్జెక్టులు ఇంజనీరింగ్ కూడా ఇబ్బాడలో ఉండేది. ఆ ఇయర్ సుత్మూర్తి కాలేజీలో ఉంటే అనుకూలమైంది. 1 అవర్ 2 అవర్లు ట్రావెల్ చేసేది అయితే కష్టము. ఒక అర్ధ గంటలను 1 అవర్లను ಅದಕ್ಕೆ పోయి వచ్చేటట్టు ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಿಮ್ಗೆ ಏನು ಬೇಕಾದ್ರೂ ಇಂಥ ಸೌಲಭ್ಯ ನಮ್ಗೆ ಬೇಕು ಅಂತ ಕೇಳಿದ್ರೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. 85,000 ಇತ್ತು, ಅದಕ್ಕೆ ಒಂದು 20% ಜಾಸ್ತಿ ಮಾಡ್ಕೊಂಡು 3,15,000ಕ್ಕೆ ಅಂದಾಜು ಬಜೆಟ್ ಮಾಡ್ಕೊಂಡಿದ್ವಿ. ಖರ್ಚು ಮಾಡಬೇಕು ಅಂತೇನಿಲ್ಲ, ಇದು ಅಂದಾಜು ಬಜೆಟ್. ಮತ್ತೆ ಇದನ್ನ ಲಾಭ ಏನ್ ಬಂದಿದೆ 1,88,289ನ 87 ರೂಪಾಯಿನ ಲಾಭ ವಿಲೇವಾರಿ ಮಾಡಬೇಕಾಗ್ತದೆ. ಅದರಂತೆ ಆಪದ ನಿಧಿಗೆ 20%, 25%, 47,071, ಸಹಕಾರಿ ಶಿಕ್ಷಣ ನಿಧಿ 2,824, ಷೇರು ಡಿವಿಡೆಂಟ್ 188, ಕಟ್ಟಡ ನಿಧಿಗೆ 13,839, ಸದಸ್ಯರ ಬೋನಸ್ 80,836, ಸಿಬ್ಬಂದಿ ಬೋನಸ್ 12,436, ದಾನ ಧರ್ಮದ ನಿಧಿಗೆ 12,436, ರಾಷ್ಟ್ರಗಳ ಅಭಿವೃದ್ಧಿ ನಿಧಿ 6,218, ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 6,218, ಸಹಕಾರ ಅಭಿವೃದ್ಧಿ ನಿಧಿ 6,218. ಇದರಲ್ಲಿ ಬೋನಸ್ ಬಂದ್ಬಿಟ್ಟು 100 ರೂಪಾಯಿಗೆ 1 ರೂಪಾಯಿ 41 ಪೈಸೆ ಬೋನಸ್ ಕೊಡ್ಬೇಕು. ಅಂದ್ರೆ ನೀವು 1 ಲೀಟರ್ ಹಾಲು ಹಾಕಿದ್ರೆ ಆ ವರ್ಷದಲ್ಲಿ 246 25 ಪೈಸೆ ಆಗಿದೆ. ಅದ್ರ ಜೊತೆಗೆ ಆಡಿಟ್ ಶುಲ್ಕ 8,386 ನೆಕ್ಸ್ಟ್ ಕಟ್ಟಬೇಕಾಗ್ತದೆ. ಚರಾಸ್ತಿ ಸೌಕಳಿ ಮತ್ತೆ ಸಿಬ್ಬಂದಿ ಗ್ರಾಹಕ ವೇತನ ಇವು ಹೋಗ್ತಾ 1,88,287 ರೂಪಾಯಿ ನಮ್ಗೆ ಉಳಿಕೆ ನಿವ್ವಳ ಲಾಭ ಉಳಿಕೆ ಆಗ್ತದೆ. ಅಂದ್ರೆ 3%, 3.29%. ಈ ಸಂವತ್ಸರ ಅಂತ ಖರ್ಚು ಅಂತ 1,88,287 ರೂಪಾಯಿ ಅಂತ ಲಾಭ ಅಂತ ತಿರುಗಿ ನಾವು ಅಂದಾಜು ಬಜೆಟ್ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಈ PGಗಳಲ್ಲಿ ಅಲ್ಲಿ ಇಲ್ಲಿ ಹಾಸ್ಟೆಲ್ ಇಡ್ಬೇಕಂದ್ರೆ 2 ಲಕ್ಷ 3 ಲಕ್ಷ ಹತ್ರ ಖರ್ಚು ಬರ್ತದೆ. ಇದೊಂದು 2,000 3 ಸಾವಿರ ಇದ್ರೆ ನಮ್ಮ ಹಾಸ್ಟೆಲಲ್ಲಿ ಒಂದು ಮಗುಗೆ ಓದಕ್ಕೆ ಇದು ಮಾಡ್ಕೊಡ್ಬೋದು. ನಾವು ಅಪ್ಲಿಕೇಶನ್ ಕೊಟ್ರೆ ನಾವು ಅಪ್ಲೈ ಮಾಡ್ತೀವಿ, ಅದು ನಿಮ್ಗೆ ಇದಾಗುತ್ತೆ. ಅದು ಗಮನಕ್ಕಿರಲಿ ಅಂತ. ಊರಲ್ಲಿ ಯಾರೋ ಒಬ್ರು ಹೋಗ್ತಾರೆ, ಓದೋದಕ್ಕೆ ಹೋಗ್ತಾರೆ, ಗಮನ ಇಟ್ಟು ಏನೋ ಅನುಕೂಲ ಆಗ್ತದೆ ನಮ್ಮ ರೈತ ಮಕ್ಕಳಿಗೆ. ಮತ್ತೆ ಯಶಸ್ವಿನಿದು ಕಡ್ಡಾಯವಾಗಿ ಯಶಸ್ವಿನಿ ಕಾರ್ಡ್ ಮಾಡಿಸಿ. ಇವಾಗ ಗೊಳ್ಳಳ್ಳಿಯಲ್ಲಿ ಸರ್ ನಾ ಕಿಬ್ಬಿಡ್ಕಾವಲ್ಲ ಮಿನಿಮಮ್ ಆಪರೇಷನ್ ಕಾವಲ್ಲ ಅಂದ್ರು, ಮಾಡಿಸುವಾಗ ಮಾಡಿಸ್ಲಿಲ್ಲ. ಅದನ್ನ ನೀವು ಅಂತ 12,436 ರೂಪಾಯಿ ಸಿಬ್ಬಂದಿ ಬೋನಸ್ ಕೊಟ್ಬಿಟ್ಟು ನಿಮಗೆ ಉಳಿಕೆ ಹಂಗೆ ಇರುತ್ತೆ. ಇದು ಖರ್ಚು ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಂಗೆ. ಇಷ್ಟು ಈ ಆಡಿಟ್ ರಿಪೋರ್ಟ್ ವರದಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. 46,063 ರೂಪಾಯಿ. ಇದರಲ್ಲಿ ಒಟ್ಟು ವ್ಯಾಪಾರ ಲಾಭ 3,78,802 ರೂಪಾಯಿ ಬಂದಿರುತ್ತೆ. ಮತ್ತೆ ಬ್ಯಾಂಕ್ ಬಡ್ಡಿ, ಇದ್ರ ಜೊತೆಗೆ ಬ್ಯಾಂಕ್ ಬಡ್ಡಿ 22,164, ಒಕ್ಕೂಟದ ಷೇರು ಡಿವಿಡೆಂಡ್ 11,975, ಒಕ್ಕೂಟದಿಂದ ಬೋನಸ್ಸು 7,937. ಒಟ್ಟು ಇದರಲ್ಲಿ 4,31,240 ರೂಪಾಯಿ ಒಟ್ಟು ಲಾಭಾಂಶಗಳು ಇದರಲ್ಲಿ. ಅದರಲ್ಲಿ ಖರ್ಚುಗಳು ಬಂದು 1,11,600 ರೂಪಾಯಿ ಸಿಬ್ಬಂದಿ ವೇತನ, ಪ್ರಯಾಣ ಭತ್ಯೆ 4,500, ಸ್ಟೇಷನರಿ 14,556, ಪರೀಕ್ಷಾ ಖರ್ಚು 64 ರೂಪಾಯಿ, ಸ್ಕೇಲ್ ಮತ್ತು MC ಸರ್ವಿಸ್ಗೆ 1,556, ಬ್ಯಾಂಕ್ ವೆಚ್ಚ 422, ಆಡಿಟ್ ಟೈಪ್ 8,000, ಇತರೆ ವೆಚ್ಚ 9,550, ಬರ್ತು 3,600, ಚುನಾವಣೆ ವೆಚ್ಚ 32,000, ಸಹಕಾರ ವಾರಪತ್ರಿಕೆ 1,500, ಮತ್ತೆ ಸರ್ವ ಸದಸ್ಯರ ಸಾಮಾನ್ಯ ಸಭೆ ವೆಚ್ಚ 8,500, ಒಕ್ಕೂಟದ ಕಡತಗಳು ಬಂದ್ಬಿಟ್ಟು 1,32,054 ರೂಪಾಯಿ. ಇದರಲ್ಲಿ ಖರ್ಚು ಮಾತ್ರ 1,97,000. ಇವೆಲ್ಲ ಹೋಗ್ತಾ 52,828 ರೂಪಾಯಿ ನಮ್ಗೆ ಉಳಿಕೆ ಆಗ್ತದೆ.
ಈ ವಿಲೇವಾರಿ ಮಾಡಿದಾಗ ಲಾಭನ ವಿಲೇವಾರಿ ಮಾಡಿದಾಗ ಆಪತ್ತು ನಿಧಿಗೆ 13,202, ಸಹಕಾರಿ ಶಿಕ್ಷಣ ನಿಧಿಗೆ 792, ಷೇರು ಡಿವಿಡೆಂಟ್ 133, ಕಟ್ಟಡ ನಿಧಿಗೆ 1,941, ಸದಸ್ಯರ ಬೋನಸ್ಸು 23,890, ಸಿಬ್ಬಂದಿ ಬೋನಸ್ಸು 3,675, ದಾನ ಧರ್ಮದ ನಿಧಿ 3,675, ರಾಸುಗಳ ಅಭಿವೃದ್ಧಿ ನಿಧಿ 1,837, ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 1,837, ಸಹಕಾರ ಅಭಿವೃದ್ಧಿ ನಿಧಿ 1,837. ಸದಸ್ಯರಿಗೆ ಬೋನಸ್ಸು ₹100 46 ಪೈಸೆ ಬರ್ತದೆ. ಅಂದ್ರೆ ಆ ವರ್ಷದಲ್ಲಿ ಹಾಕಿರುವ 1 ಲೀಟರ್ಗೆ 15 ಪೈಸೆ, ಸುಮಾರು 15 ಪೈಸೆ ಬೋನಸ್. ಒಕ್ಕೂಟದಿಂದ ಬೋನಸ್ 20,283, ಇತರೆ 1,210. ಒಟ್ಟು ಇದರಲ್ಲಿ 5,26,495 ರೂಪಾಯಿ ಇತ್ತು. ಇದರಲ್ಲಿ ಬಂದ್ಬಿಟ್ಟು ಖರ್ಚುಗಳು ಸಿಬ್ಬಂದಿ ವೇತನ 1,84,600, ಪ್ರಯಾಣ ಭತ್ಯೆ 6,950, ಸ್ಟೇಷನರಿ 21,131, ಪರೀಕ್ಷಾ ಖರ್ಚು 1,347, AMCU ಸರ್ವಿಸ್ಗೆ 1,241, ಬ್ಯಾಂಕ್ ವೆಚ್ಚ 1,197, ಆಡಿಟ್ ಟೈಪಿಂಗ್ 20,000, ಇತರೆ ವೆಚ್ಚ 9,700, ಎ ಬಾಪ್ತು 3,600, ಪಶು ಆಹಾರ ಮಾರಾಟ ಪರವಾನಗಿ 2,000, ಅಳತೆ ಮತ್ತು ತೂಕ 2,000, ಕ್ಯಾನ್ ರಿಪೇರಿ 4,150, ಬಾಡಿಗೆ 14,400, ಸಹಕಾರ ವಾರ ಪತ್ರಿಕೆ 1,500, ಪ್ರವಾಸ 7,450, ಮತ್ತೆ ಸರ್ವ ಸದಸ್ಯರ ಸಾಮಾನ್ಯ ಸಭೆ ವೆಚ್ಚ 2,900. ಸೂರ್ಯನೆದುರಲ್ಲಿ ಮಂಜು ಕರುಗುವ ರೀತಿ ನಿನ್ನ ನೆನೆಯೋಡನೆ ಹೊಡುವುದು ಪ್ರೀತಿ. ಸೂರ್ಯನೆದುರಲ್ಲಿ ಮಂಜು ಕರುಗುವ ರೀತಿ ನಿನ್ನ ನೆನೆಯೋಡನೆ ಹೊಡುವುದು ಪ್ರೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ವ್ಯಾಪಾರ ಲಾಭ ಬಂದಿರ್ತದೆ. ಇದ್ರ ಜೊತೆಗೆ ಬ್ಯಾಂಕ್ ಬಡ್ಡಿ 2,794, ಒಕ್ಕೂಟದ ಷೇರು ಡಿವಿಡೆಂಟ್ 6,673, ಒಕ್ಕೂಟದಿಂದ ಬೋನಸ್ 3,343, ಇತರೆ 2,938 16 ಪೈಸೆ ಬಂದಿದೆ. ಇದರಲ್ಲಿ ಒಟ್ಟು 1,95,741 ಆಯ್ತು. ಇದರಲ್ಲಿ ಖರ್ಚುಗಳು ಬಂದು 50,800 ರೂಪಾಯಿ, ಸಿಬ್ಬಂದಿ ವೇತನ, ಪ್ರಯಾಣ ಭತ್ಯೆ 5,800, ಸ್ಟೇಷನರಿ 7,126, ಪರೀಕ್ಷಾ ಖರ್ಚು 995, AMCU ಸ್ಕೇಲ್ ಸರ್ವಿಸ್ಗೆ 815, ಸರ್ಕಾರ ಪ್ರೋತ್ಸಾಹಧನ ಎಂಟ್ರಿಗೆ 3,300, ಬ್ಯಾಂಕ್ ವೆಚ್ಚ 249, ಆಡಿಟ್ ಟೈಪಿಂಗ್ 10,000, ಇತರೆ ವೆಚ್ಚ 4,752, ಎ ಬಾಪ್ತು 3,600, ಪಶುಹಾರ ಮಾರಾಟ ಪರವಾನಗಿ 2,300, ಸಹಕಾರ ವಾರ ಪತ್ರಿಕೆ 1,500, ತರಬೇತಿ 2,100, ಸರ್ವ ಸದಸ್ಯರ ಸಾಮಾನ್ಯ ಸಭೆ ವೆಚ್ಚ 2,000. ಒಟ್ಟು 95,332 ರೂಪಾಯಿ ಹೋಗ್ತಾ ಇದರಲ್ಲಿ 88,352 ರೂಪಾಯಿ ಉಳಿಕೆ ಆಗ್ತದೆ ನಿವ್ವಳ ಲಾಭ. ಈ ನಿವ್ವಳ ಲಾಭನ ಲಾಭ ವಿಲೇವಾರಿ ಮಾಡಬೇಕಾಗ್ತದೆ. ಅದ್ರ ಪ್ರಕಾರ ಆಪದ ನಿಧಿಗೆ 22,088 ರೂಪಾಯಿ, ಸಹಕಾರಿ ಶಿಕ್ಷಣ ನಿಧಿಗೆ 1,325, ಷೇರು ಡಿವಿಡೆಂಟ್ 620, ಕಟ್ಟಡ ನಿಧಿ 6,493, ಸದಸ್ಯರ ಬೋನಸ್ 37,586 ರೂಪಾಯಿ, ಸಿಬ್ಬಂದಿ ಬೋನಸ್ 5,782, ದಾನ ಧರ್ಮದ ನಿಧಿ 5,782, ರಾಸುಗಳ ಅಭಿವೃದ್ಧಿ ನಿಧಿ 2,891, ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 2,891, ಸಹಕಾರ ಅಭಿವೃದ್ಧಿ ನಿಧಿ 2,891. 100 ರೂಪಾಯಿ ಹಾಲು ಹಾಕಿದ್ರೆ ಸದಸ್ಯರಿಗೆ ₹1.53 ಬೋನಸ್ ಬರ್ತದೆ. ಅಂದ್ರೆ ವರ್ಷಕ್ಕೆ ಅಂದಾಜು ಬರ್ತದೆ. ಎಷ್ಟು ಲೀಟರ್ ಹಾಲು ಹಾಕಿದ್ರೆ ಅಷ್ಟು ಲೀಟರ್ಗೆ, ಅಂದ್ರೆ ನಿಮ್ಗೆ ರೇಟ್ 1 ಲೀಟರ್ಗೆ 51 ಪೈಸೆ ಜಾಸ್ತಿ ಆಯ್ತು ಅಂತ ಬೋನಸ್ ಕೊಟ್ರೆ. 10,000 ಅಂದಾಜು ಬಜೆಟ್ ಮಾಡ್ಕೊಂಡಿದೆ ನೆಕ್ಸ್ಟ್ ಇಯರ್ಗೆ. ಇಷ್ಟು ಆಡಿಟ್ ವರದಿ ವಿವರ ಇಷ್ಟಿದೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಮ್ಮ. ನೀವು ಡಿಗ್ರಿಗೆ ಸೇರಿದಾಗ ಇಲ್ಲಿ ಲೋಕಲ್ ಅಲ್ಲಿ PUC ವರ್ಗು ಓದ್ಕೊಳ್ತಾರೆ. ಶ್ರೀನಿವಾಸಪುರನೋ, ಕೋಲಾರನೋ, ಇಲ್ಲ ನಿಮ್ಮ ನೆಕ್ಸ್ಟ್